ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಆಡಳಿತ ಕಾರ್ಯಾಲಯದ ಸಭಾಂಗಣದಲ್ಲಿ ಶ್ರೀ ಸಂತ ಕವಿ ಸರ್ವಜ್ಞ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹರಿಹರ ತಹಶೀಲ್ದಾರ್ ಕೆಎಂ ಗುರುಬಸವರಾಜ್ ವಹಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜದ ಏಳಿಗೆಗಾಗಿ ಗುರು ಹಿರಿಯರು ಹೇಳಿದ ಮಾರ್ಗದರ್ಶನದಲ್ಲಿ ಮುಂದುವರೆಸಿದರೆ ವ್ಯಕ್ತಿ ಹಾಗೂ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆಯಬಲ್ಲೆ ಅಂತ ಹೇಳಿದರು. ಬಳಿಕ ಶ್ರೀ ಸಂತ ಕವಿ ಸರ್ವಜ್ಞರವರು ಬರೆದ ಹಿತವಚನಗಳನ್ನು ನುಡಿದರು. ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಶಶಿಧರಯ್ಯ, ಕುಂಬಾರ್ ಸಮಾಜದ ಜಿಲ್ಲಾಧ್ಯಕ್ಷರಾದ ಪುಷ್ಪರಾಜ್, ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್, ಕುಂಬಾರ್ ರಾಜಣ್ಣ, ಗಣೇಶ್, ಮಲ್ಲಿಕಾರ್ಜುನ್, ಬಾಬು, ಈರಪ್ಪ ಕಂಬಾರ್, ಸಂಧಿಮನೆ ಮಲ್ಲಿಕಾರ್ಜುನ್, ಹಾಲೇಶ್, ಸಂಘದ ಸದಸ್ಯರು, ತಾಲೂಕು ಕಾರ್ಯಾಲಯ ಸಿಬ್ಬಂದಿ ವರ್ಗ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಒಬ್ಬ ಸಾಹಿತಿಯಾಗಿ, ಒಬ್ಬ ಹಿತಚಿಂತಕರಾಗಿ ಎಲ್ಲ ಒಂದು ಸರ್ವಜ್ಞ ಅಂದರೆ ಎಲ್ಲವನ್ನು ತಿಳಿದುಕೊಂಡು, ಹಾಗೆ ಅವರ ಹೆಸರಿಗೆ ತಕ್ಕಾಗಿ ಅವರ ವಚನಗಳಲ್ಲಿ ಪ್ರತಿಯೊಂದು ವಿಚಾರಗಳಿದೆ. ಅವುಗಳನ್ನೆಲ್ಲ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಭ್ಯಾಸಗಳನ್ನು ಮಾಡಬೇಕು. ಹಾಗೆ ಮಕ್ಕಳಲ್ಲಿ ಒಂದು ಪ್ರೇರಣೆಯನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ತಾವು ಸಮಾಜದವರು ಶ್ರಮಿಸಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯ ನೋಡಿ. ನಾವೆಲ್ಲರೂ ಹೇಳ್ತೀವಿ 11ನೇ ಶತಮಾನದಿಂದಲೂ ಎಲ್ಲ ಜಾತಿ ವಿಮೋಚನೆ ಮಾಡಿದ್ವಿ, ಜಾತಿ ವಿಮೋಚನೆ ಮಾಡಿದ್ವಿ ಅಂತ ಅವರೆಲ್ಲರೂ ಅದಕ್ಕೋಸ್ಕರ ಓಡಾಡಿದ್ರು ಅಂತ ಹೇಳ್ತೀವಿ. ಆದರೆ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈಗಿನ ಇದರಲ್ಲಿ ಆಗ್ತಾ ಇದೆ. ಕಲಬೇಡ ಕೊಲಬೇಡ ಹುಸಿಯನ್ನು ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಎದುರು ಬಣ್ಣಿಸಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ದೇವನಲ್ಲಿದಾತನೇ ಜಾತ ಸರ್ವಜ್ಞ ಅಂತಂದು ಸರ್ವಜ್ಞ ಹೇಳಿದ್ರೆ ಬಸವಣ್ಣನು ಅದನ್ನೇ ಹೇಳಿದ್ರು. ಕುಲವೆಂದು ಒಡೆದಾಡಿದರೆ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಕನಕದಾಸರು ಹೇಳಿದರು. ಈ ಎಲ್ಲರೂ ಹೇಳಿದ್ದಾರೆ, ಆದ್ರೆ ಆಚರಣೆ ನಾವು ಮಾಡ್ತಾ ಇದ್ದೀವಿ. ನಾವೆಲ್ಲ ಬರೀ ಭಾಷಣ ಮಾಡೋಕ್ಕೆ ಇದಕ್ಕೆ ಮಾತ್ರ ಸೀಮಿತ ಆಗಿದ್ದೇವೆ. ಸರ್ವಜ್ಞ ಪ್ರತಿಯೊಂದು ಊರ ಅಲದಾಡ್ತಾ ತನ್ನ ತಿಬ್ಬತಿ ಸಾಲಿನಲ್ಲಿ ಬಹುಮುಖ್ಯವಾಗಿ ಸಮಾಜದ ಅನುಕೂಲಗಳು, ಆರೋಗ್ಯದ ಬಗ್ಗೆ ಆಗಲಿ, ಹೆಣ್ಣಿನ ಬಗ್ಗೆ ಆಗಲಿ, ಸಮಾಜದ ಬಗ್ಗೆ ಆಗಲಿ, ಅಣ್ಣ ತಮ್ಮಂದಿರ ಬಗ್ಗೆ ಆಗಲಿ, ತಂದೆ ತಾಯಿಗಳ ಬಗ್ಗೆ ಆಗಲಿ, ಪ್ರತಿಯೊಂದು ತನ್ನ ವಚನದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಚನಗಳನ್ನು ಕೊಟ್ಟಿದ್ದಾರೆ. ಈ ಉದಾಹರಣೆಗೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರನಿಗೆ, ಕೊಟ್ಟಿದ್ದು ಕೆಟ್ಟಿದ್ದನ್ನು ಬೇಡ, ಮುಂದೆ ನಿನಗೂ ಕಟ್ಟಿದ್ದ ಬುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಈಗ ನೋಡಿ, ನಾವೆಲ್ಲ ಸಾಲ ತಗಂತೀವಿ. ಸಾಲ ತಗೋಬೇಕಾದ್ರೆ ಒಂದು, ಸಾಲ ಕೊಡ್ಬೇಕಾದ್ರೆ ಒಂದು, ಕೊಟ್ಟಿದ್ದು ಏನಂದ್ರೆ ನಾವು